ಹಾಯ್ ಹಲೋ ನಮಸ್ಕಾರ ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೈಲ್ ಪರ್ಮಿಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವು ನೋಡ್ತಾ ಇರೋ ಹಂಗೆ ನಾನು VM ವರ್ಕ್ ಸ್ಟೇಷನ್ ಅಲ್ಲಿ ಖಾಲಿ ಲಿನಕ್ಸ್ ನ ಇನ್ಸ್ಟಾಲ್ ಮಾಡೀನಿ. ಇನ್ಸ್ಟಾಲ್ ಮಾಡಿದ ನಂತರ ನಾನೇನ್ ಮಾಡ್ತೀನಿ ಅಂದ್ರೆ ಟರ್ಮಿನಲ್ ಸಹಾಯದಿಂದ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತು, ಫೈಲ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವು ಟಚ್ ಕಮಾಂಡ್ ನ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಫೈಲ್ಗೆ ಫೈಲ್ 1 ಅಂತ ಹೇಳ್ಬಿಟ್ಟು ಹೆಸರು ಕೊಡ್ತಾ ಇದ್ದೀನಿ. ಎಂಟರ್ ಕೊಟ್ಟಾಗ ಒಂದು ಫೈಲ್ ಕ್ರಿಯೇಟ್ ಆಗಿದೆ. ಇದರ ಪರ್ಮಿಷನ್ಸ್ ನ ನಾವು ಚೆಕ್ ಮಾಡ್ಬೇಕಂದ್ರೆ LS-LA ಕೊಟ್ಟು ಫೈಲ್ ನೇಮ್ ನ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ನಮಗೆ ಫೈಲ್ ಗೆ ಇರುವಂತಹ ಪರ್ಮಿಷನ್ಸ್ ನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಫೈಲ್ ಓನರ್ ಯಾರು ಮತ್ತೆ ಆತನ ಗ್ರೂಪ್ ಯಾವುದು ಅಂತ ನೋಡೋದಕ್ಕೆ ಸಹಾಯ ಆಗುತ್ತೆ. ಸೊ ನೋಡಿ, ಸೊ ನಾರ್ಮಲ್ ಆಗಿ ನಾನು ಲಾಗಿನ್ ಆಗಿರೋದು ರೂಟ್ ಯೂಸರ್ ಗೆ ಎಲ್ಲಾ ರೀತಿಯಾದಂತಹ ಪ್ರಿವಿಲೇಜಸ್ ಇರುತ್ತೆ. ಸೊ ರೂಟ್ ಯೂಸರ್ ಆರ್ಡಿನರಿ ಯೂಸರ್ಸ್ ನ ಕ್ರಿಯೇಟ್ ಮಾಡಬಹುದು ಮತ್ತೆ ಡಿಲೀಟ್ ಮಾಡಬಹುದು. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನೀವು ಮಲ್ಟಿಪಲ್ ಯೂಸರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಮಾಡುವಂತಹ ಸಮಯದಲ್ಲಿ ರೂಟ್ ಯೂಸರ್ ಒಂದು ಫೈಲ್ ನ ಕ್ರಿಯೇಟ್ ಮಾಡಿರ್ತಾನೆ. ಆ ಫೈಲ್ ಅಲ್ಲಿ ಆತ ಬರೆದಿರುವಂತಹ ಕೋಡಿಂಗ್ಸ್ ಎಲ್ಲ ಇರುತ್ತೆ. ಸೊ ಅದೇ ರೀತಿ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿ ಆ ಗ್ರೂಪ್ ಅಲ್ಲಿ ನಾರ್ಮಲ್ ಯಾವ್ದಾದ್ರು ಯೂಸರ್ಸ್ ನ ಆಡ್ ಮಾಡಿರ್ತಾನೆ. ಸೊ ಆತ ಏನ್ ಮಾಡ್ತಾನೆ, ರೂಟ್ ಯೂಸರ್ ಈ ಗ್ರೂಪ್ ಅಲ್ಲಿ ಇರುವಂತಹ ಯೂಸರ್ಸ್ ಗೆ ಬರೀ ಆ ಫೈಲ್ ಗೆ ರೀಡ್ ಮಾಡುವಂತಹ ಪರ್ಮಿಷನ್ ಕೊಟ್ಟಿರ್ತಾನೆ. ಸೊ ಇಂತಹ ಸಮಯದಲ್ಲಿ ನಾರ್ಮಲ್ ಯೂಸರ್ ಗೆ ಬರೀ ರೀಡ್ ಮಾಡುವಂತಹ ಪರ್ಮಿಷನ್ಸ್ ಇರುತ್ತೆ. ಆತ ಯಾವುದೇ ರೀತಿಯಾದಂತಹ ಎಡಿಟಿಂಗು ಅಥವಾ ಡಿಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದೇ ಕಾರಣಕ್ಕೆ ನಾವು ಇವತ್ತು ಫೈಲ್ ಪರ್ಮಿಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು, ನಾನು LS-LA ಕೊಟ್ಟು ಫೈಲ್ ನೇಮ್ ಮೆನ್ಷನ್ ಮಾಡಿದಾಗ ನಮ್ಗೆ ಈ ರೀತಿಯಾದಂತಹ ತೋರಿಸ್ತಾ ಇದೆ. ಸೊ ಇದು ಏನಂದ್ರೆ ಮೊದಲಿಗೆ ಐಫನ್ ಇಂಡಿಕೇಟ್ ಮಾಡುತ್ತೆ. ಈ ಐಫನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇದು ಫೈಲ್ ಅಂತ ಹೇಳ್ಬಿಟ್ಟು, ಈ ಐಫನ್ ಜಾಗದಲ್ಲಿ ಏನಾದ್ರು ಡಿ ಅಂತ ಇದ್ರೆ ಮೊದಲು ಅದು ಡೈರೆಕ್ಟರಿ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಆಗುತ್ತೆ. ಅದಾದ ನಂತರ ಬರುವಂತಹ ಈ 3 ಐಫನ್ ಗಳು ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಯೂಸರ್ ಗೆ ಇರುವಂತಹ ಪರ್ಮಿಷನ್ಸ್. ಅದಾದ ನಂತರ ಬರುವಂತಹ ಈ 3 ಐಫನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಗ್ರೂಪ್ ಮೆಂಬರ್ಸ್ ಗೆ ಇರುವಂತಹ ಪರ್ಮಿಷನ್ಸ್ ಅಥವಾ ಗ್ರೂಪ್ ಗೆ ಇರುವಂತಹ ಪರ್ಮಿಷನ್ಸ್ ನ ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿ ಈ ಲಾಸ್ಟ್ ಅಲ್ಲಿ ಇರುವಂತಹ ಐಫನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಅದರ್ಸ್ ಗೆ ಇರುವಂತಹ ಪರ್ಮಿಷನ್ಸ್ ನ ಇಂಡಿಕೇಟ್ ಮಾಡುತ್ತೆ. ಸೊ ನೋಡಿ, ಸೊ ನಾರ್ಮಲ್ ಆಗಿ ರೀಡ್ ವ್ಯಾಲ್ಯೂನ ನಾವು 4 ಅಂತ ಕನ್ಸಿಡರ್ ಮಾಡ್ತೀರಿ, ರೈಟ್ ವ್ಯಾಲ್ಯೂನ ನಾವು 2 ಅಂತ ಕನ್ಸಿಡರ್ ಮಾಡ್ತೀರಿ, ಮತ್ತೆ ಎಕ್ಸಿಕ್ಯೂಷನ್ ವ್ಯಾಲ್ಯೂ ಅಥವಾ ಎಕ್ಸ್ ನ ವ್ಯಾಲ್ಯೂ 1 ಅಂತ ಕನ್ಸಿಡರ್ ಮಾಡ್ತೀರಿ. ಟೋಟಲ್ ಆಗಿ ನಮ್ಗೆ ಸಬ್ ಸಿಗುತ್ತೆ 7 ಅಂತ ಹೇಳ್ಬಿಟ್ಟು. ನಾನಿಲ್ಲಿ ರೂಟ್ ಯೂಸರ್ ಗೆ 7 ಅಂತ ಮೆನ್ಷನ್ ಮಾಡಿದ್ರೆ, ಸೊ ನೋಡಿ ನಾನಿಲ್ಲಿ chmod ಸ್ಪೇಸ್ 7 ಕೊಟ್ಟು 00 ಕೊಟ್ಟು ಫೈಲ್ ನೇಮ್ ಕೊಟ್ರೆ ಇವಾಗ ರೂಟ್ ಯೂಸರ್ ಪರ್ಮಿಷನ್ಸ್ ಚೇಂಜ್ ಆಗಿದೆ. ನೋಡಿ, ರೀಡ್ ರೈಟ್ ಮತ್ತೆ ಎಕ್ಸಿಕ್ಯೂಷನ್ ಪರ್ಮಿಷನ್ ಬಂದಿದೆ. ಸೊ ನಿಮ್ಗೆ ಗೊತ್ತು, ಆರ್ ವ್ಯಾಲ್ಯೂ ಬಂದು 4, ರೈಟ್ ವ್ಯಾಲ್ಯೂ ಬಂದು 2 ಮತ್ತೆ ಎಕ್ಸಿಕ್ಯೂಷನ್ ವ್ಯಾಲ್ಯೂ ಬಂದು 1. ಸೊ ಅದೇ ಕಾರಣಕ್ಕೆ ನಾನು ಇಲ್ಲಿ 7 ನ ಮೆನ್ಷನ್ ಮಾಡೀನಿ. ಸೊ ನಾರ್ಮಲ್ ಆಗಿ ಈ ಫೈಲ್ ನ ರೂಟ್ ಯೂಸರ್ ರೀಡ್ ಮಾಡಬಹುದು ಮತ್ತೆ ರೈಟ್ ಮಾಡಬಹುದು, ಎಕ್ಸಿಕ್ಯೂಷನ್ ಮಾಡಬಹುದು. ಸೊ ಅದೇ ರೀತಿ ನೀವು ಗ್ರೂಪ್ ಗೆ ಫೈಲ್ ಪರ್ಮಿಷನ್ಸ್ ನ ಕೊಡ್ಬೇಕಂದ್ರೆ ಏನ್ ಮಾಡ್ತೀರಿ ಅಂದ್ರೆ chmod ಸ್ಪೇಸ್ ಕೊಟ್ಟು ಇಲ್ಲಿ 77 ಮೆನ್ಷನ್ ಮಾಡಿ 0 ಕೊಟ್ಟು ಫೈಲ್ ನೇಮ್ ಮೆನ್ಷನ್ ಮಾಡಿದ್ರೆ ಇವಾಗ ನೋಡಿ, ಇವಾಗ ರೂಟ್ ಯೂಸರ್ ಕೂಡ ಈ ಫೈಲ್ ನ ರೀಡ್ ಮಾಡಬಹುದು, ರೈಟ್ ಮಾಡಬಹುದು ಮತ್ತೆ ಎಕ್ಸಿಕ್ಯೂಷನ್ ಮಾಡಬಹುದು. ಅದೇ ರೀತಿ ಆರ್ಡಿನರಿ ಅಥವಾ ಗ್ರೂಪ್ ಯೂಸರ್ ಅಂದ್ರೆ ಆರ್ಡಿನರಿ ಯೂಸರ್ ಗ್ರೂಪ್ ಅಲ್ಲಿ ಇದ್ರೆ ಆ ಗ್ರೂಪ್ ಅಲ್ಲಿ ಇರುವಂತಹ ಯೂಸರ್ ರೀಡ್ ರೈಟ್ ಮತ್ತೆ ಎಕ್ಸಿಕ್ಯೂಷನ್ ಮಾಡಬಹುದು ಫೈಲ್ ನ. ಅದರ್ಸ್ ಯಾರಾದ್ರೂ ಗ್ರೂಪ್ ಅಲ್ಲಿ ಇಲ್ಲ, ನಾರ್ಮಲ್ ಆಗಿ ಆತ ಬೇರೆ ಯೂಸರ್ ಆಗಿದ್ರೆ ಆತನಿಗೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ಸ್ ಇರೋದಿಲ್ಲ. ಇಂತಹ ಸಮಯದಲ್ಲಿ ಆ ಯೂಸರು ಫೈಲ್ ನ ರೀಡ್ ಮಾಡಕ್ಕೂ ಆಗಲ್ಲ, ರೈಟ್ ಮಾಡಕ್ಕೂ ಆಗಲ್ಲ ಮತ್ತೆ ಡಿಲೀಟ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಕ್ಸಿಕ್ಯೂಷನ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಈ ರೀತಿಯಾಗಿ ನಾವು ನಾರ್ಮಲ್ ಆಗಿ ಫೈಲ್ ಗೆ ಪರ್ಮಿಷನ್ ಕೊಡ್ತೀರಿ. ಅದಾದ ನಂತರ ನಾವೇನ್ ಮಾಡ್ತೀರಿ ಅಂದ್ರೆ ಯೂಸರ್ಸ್ ಪರ್ಮಿಷನ್ಸ್ ಕೊಡ್ತೀರಿ. ಅಂದ್ರೆ ಯೂಸರ್ಸ್ ಗೆ ಯಾವ ರೀತಿ ಪರ್ಮಿಷನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ತೀರಿ. ನಾನು ಇವಾಗ chmod ಇಲ್ಲಿ 777 ನ ಮೆನ್ಷನ್ ಮಾಡಿದ್ರೆ ಇಲ್ಲಿ 777 ಮೆನ್ಷನ್ ಮಾಡಿ ಎಂಟರ್ ಕೊಟ್ರೆ, ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಫೈಲ್ ಪರ್ಮಿಷನ್ಸ್ ಚೇಂಜ್ ಆಗಿದೆ. ಸೊ ಇಲ್ಲಿ RWX ಆಗಿದೆ. ಅಂದ್ರೆ ರೂಟ್ ಯೂಸರ್ ಕೂಡ ರೀಡ್ ಮಾಡಬಹುದು, ರೈಟ್ ಮಾಡಬಹುದು, ಎಕ್ಸಿಕ್ಯೂಷನ್ ಮಾಡಬಹುದು. ಗ್ರೂಪ್ ಅಲ್ಲಿ ಇರುವಂತಹ ಯೂಸರ್ ಕೂಡ ರೀಡ್ ರೈಟ್ ಮತ್ತೆ ಎಕ್ಸಿಕ್ಯೂಷನ್ ಮಾಡಬಹುದು. ಆರ್ಡಿನರಿ ಯೂಸರ್ ಕೂಡ ಅಥವಾ ಬೇರೆ ಯೂಸರ್ ಕೂಡ ರೈಡು ಮತ್ತೆ ಎಕ್ಸಿಕ್ಯೂಷನ್ ಮಾಡಬಹುದು ಈ ಫೈಲ್ ನ. ಸೊ ಈ ರೀತಿಯಾಗಿ ನಾವು ಮೊದಲು ಫೈಲ್ಸ್ ಗೆ ಪರ್ಮಿಷನ್ ಕೊಡೋದು ಯಾವ ರೀತಿ ಅಂತ ತಿಳ್ಕೋಬೇಕು. ಯಾಕೆ ಅಂದ್ರೆ, ಸೊ ನಾನು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನೋಡಿ. ಸೊ ಆನ್ಲೈನ್ ಇಂದ ನಾನು ಯಾವ್ದಾದ್ರು ಒಂದು ಫೈಲ್ ನ ಡೌನ್ಲೋಡ್ ಮಾಡ್ತೀನಿ. ಸೊ ನೋಡಿ, ನಾನಿಲ್ಲಿ ಒಂದು ಟೂಲ್ ನ ಯೂಸ್ ಮಾಡ್ತೀನಿ, ಗಿಟಾಬ್ದು ಕ್ಯಾಂಪ್ ಫಿಶ್ ಅಂತ ಹೇಳ್ಬಿಟ್ಟು.
ಸೊ ನೋಡಿ ಈ ರೀತಿಯಾಗಿರುವಂತಹ ಒಂದು ಟೂಲ್ ಓಪನ್ ಆಗಿದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಮೊದಲಿಗೆ ಈ ಟೂಲ್ ನಾನು ನಾರ್ಮಲ್ ಆಗಿ ಡೌನ್ಲೋಡ್ ಮಾಡ್ತೀನಿ. ನೋಡಿ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ಫೈಲ್ ಪರ್ಮಿಷನ್ಸ್ ಯಾಕೆ ಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲಿ ಕ್ಲೋನ್ ಮಾಡ್ತಾ ಇದ್ದೀನಿ. ನೋಡಿ ಕ್ಯಾಂಫಿಶ್ ಅನ್ನುವಂತಹ ಒಂದು ಟೂಲ್ ಅಥವಾ ಒಂದು ಪ್ಯಾಕೇಜ್ ಡೌನ್ಲೋಡ್ ಆಗ್ತಾ ಇದೆ. ಸೊ ಇದು ಡೌನ್ಲೋಡ್ ಆಗಿದೆ ನೋಡಿ. LS ಕೊಟ್ಟೆ ನಾನು. LS ಕೊಟ್ಟಾಗ ನೋಡಿ ನಿಮ್ಗೆ ಇಲ್ಲಿ ಕ್ಯಾಂಫಿಶ್ ಅಂತ ಕಾಣಿಸ್ತಾ ಇದೆ. ಸೊ ಇದರ ಪರ್ಮಿಷನ್ ನಾನು ಚೆಕ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ ಅಂದ್ರೆ LS-LA ಕೊಟ್ಟು ಸ್ಪೇಸ್ ಕೊಟ್ಟು ಕ್ಯಾಂಫಿಶ್ ಅಂತ ಮೆನ್ಷನ್ ಮಾಡ್ತೀನಿ ಕಮಾಂಡ್. ಸೊ ನಾರ್ಮಲ್ ಡೈರೆಕ್ಟರಿ ನೇಮು ಸಾರಿ. ಸೊ ಡೈರೆಕ್ಟರಿ ನೇಮ್ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ನೀವು ಇಲ್ಲಿ ನೋಡಬಹುದು ಆ ಡೈರೆಕ್ಟರಿಗೆ ಇಲ್ಲಿ ಇರುವಂತಹ ಫೈಲ್ಸ್ಗೆ ರೀಡು ರೈಟು ಮತ್ತೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ಸ್ ಇಲ್ಲ. ರೂಟ್ ಯೂಸರ್ ಬರೀ ಈ ಫೈಲ್ಸ್ ನ ರೀಡ್ ಮಾಡಬಹುದು, ರೈಟ್ ಮಾಡಬಹುದು. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಸೊ ಈ ಫೋಲ್ಡರ್ ಒಳಗಡೆ ಹೋಗ್ತೀನಿ. ಕ್ಯಾಂಫಿಶ್ ಅನ್ನೋದು ಏನ್ ಡೌನ್ಲೋಡ್ ಮಾಡಿ ಅಲ್ಲ ಈ ಫೋಲ್ಡರ್ ಅಲ್ಲಿ ಹೋಗಿ LS ಮಾಡ್ತೀನಿ. ಸೊ ನೋಡಿ ನಾರ್ಮಲ್ ಆಗಿ ಇದು ಬ್ಯಾಶ್ ಫೈಲು. ಇದನ್ನ ಎಕ್ಸಿಕ್ಯೂಷನ್ ಮಾಡ್ಬೇಕಂದ್ರೆ ಪರ್ಮಿಷನ್ಸ್ ಇರಬೇಕು. ಸೊ ನೋಡಿ ನಾನು ನಿಮ್ಗೆ ಫೈಲ್ ಪರ್ಮಿಷನ್ಸ್ ತೋರಿಸ್ತಾ ಇದ್ದೀನಿ. LS-LA ಸ್ಪೇಸ್ ಕೊಟ್ಟು ಕ್ಯಾಂಫಿಶ್ ಅಂತ ಮೆನ್ಷನ್ ಮಾಡುತ್ತೆ. ಇಲ್ಲಿ ನೋಡಿ ರೂಟ್ ಯೂಸರ್ ಬರೀ ರೀಡ್ ರೈಟ್ ಮಾಡಬಹುದು, ಎಕ್ಸಿಕ್ಯೂಷನ್ ಪರ್ಮಿಷನ್ ಇಲ್ಲ. ರೀಡ್ ರೈಟ್ ಮತ್ತೆ ಎಕ್ಸಿಕ್ಯೂಷನ್ ಮಾಡಬಹುದು. ಸೊ ನಾರ್ಮಲ್ ಆಗಿ ಓನರ್ ಮತ್ತೆ ಗ್ರೂಪ್ ಇರೋದ್ರಿಂದ ಸೊ ರೂಟ್ ಯೂಸರ್ ನಾರ್ಮಲ್ ಆಗಿ ಎಲ್ಲಾ ರೀತಿಯಾದಂತಹ ಪ್ರಿವಿಲೇಜಸ್ ಇರುತ್ತೆ. ಈಗ ಎಕ್ಸಿಕ್ಯೂಷನ್ ಮಾಡಬಹುದು. ಕೆಲವೊಂದ್ಸತಿ ಆರ್ಡಿನರಿ ಯೂಸರ್ ಆದಾಗ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಆಗೋದಿಲ್ಲ. ಇಂತಹ ಸಮಯದಲ್ಲಿ ನಾವು chmod ಅಂತ ಕಮಾಂಡ್ ಮೆನ್ಷನ್ ಮಾಡಿ ಅದಕ್ಕೆ ನಾವು ಪರ್ಮಿಷನ್ ಕೊಡ್ಬೇಕು. ನೋಡಿ ನಾನು ಇವಾಗ ಪರ್ಮಿಷನ್ ಕೊಡ್ತಾ ಇದ್ದೀನಿ. chmod 0 ಅಂದ್ರೆ ರೂಟ್ ಯೂಸರ್ ಗೆ ಯಾವುದೇ ಪರ್ಮಿಷನ್ಸ್ ಇಲ್ಲ. ಗ್ರೂಪ್ ಯೂಸರ್ಸ್ ಗೆ ಎಲ್ಲಾ ರೀತಿಯಾದಂತಹ ಪರ್ಮಿಷನ್ ಇದೆ, ರೀಡು ರೈಟು ಮತ್ತೆ ಎಕ್ಸಿಕ್ಯೂಷನ್. ಆರ್ಡಿನರಿ ಯೂಸರ್ ಗೆ ರೀಟು ರೈಟು ಮತ್ತೆ ಎಕ್ಸಿಕ್ಯೂಷನ್ ಪರ್ಮಿಷನ್ಸ್ ಇದೆ. ಇವಾಗ ಆ ಫೈಲ್ ನ ಮೆನ್ಷನ್ ಮಾಡ್ತಾ ಇದೀನಿ ನೋಡಿ. ಫೈಲ್ ನ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ಆಗಿದೆ. ಇವಾಗ ನಾನೇನಾದ್ರೂ ಈ ಫೈಲ್ ನ ಎಕ್ಸಿಕ್ಯೂಷನ್ ಮಾಡಕ್ ಹೋದ್ರೆ ಸೊ ನನ್ಗೆ ಆಕ್ಚುಲಿ ಆಗಿ ಇದು ಎರರ್ ಕೊಡ್ಬೇಕು. ಆದ್ರೆ ಇಲ್ಲಿ ಎರರ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ರೀಸನ್ ಈ ಫೈಲ್ ಓನರ್ ಕೂಡ ರೂಟ್ ಆಗಿರೋದ್ರಿಂದ ನಿಮ್ಗೆ ಗೊತ್ತು ರೂಟ್ ಯೂಸರ್ ಗೆ ಎಲ್ಲಾ ರೀತಿಯಾದಂತಹ ಪ್ರಿವಿಲೇಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ಕಾರಣಕ್ಕೆ ನನಗೆ ಇಲ್ಲಿ ಎಕ್ಸಿಕ್ಯೂಷನ್ ಮಾಡುವ ಯಾವುದೇ ರೀತಿಯಾದಂತಹ ಎರರ್ ಕೊಟ್ಟಿಲ್ಲ. ಸೊ ಇವಾಗ ನೋಡಿ ನಾನು ಸೊ ಏನ್ ಕೊಟ್ಟಿದ್ದೀನಿ 700 ನ ಸೊ chmod ಸ್ಪೇಸ್ 000 ಅಂದ್ರೆ ಯಾವುದೇ ರೀತಿ ರೂಟ್ ಯೂಸರ್ಗೂ ಎಕ್ಸಿಕ್ಯೂಷನ್ ಪರ್ಮಿಷನ್ಸ್ ಇಲ್ಲ, ರೀಡ್ ಪರ್ಮಿಷನ್ಸ್ ಇಲ್ಲ ಮತ್ತೆ ರೈಟ್ ಪರ್ಮಿಷನ್ಸ್ ಇಲ್ಲ. ಅದೇ ರೀತಿ ಗ್ರೂಪ್ ಯೂಸರ್ಗೂ ರೀಡ್ ಪರ್ಮಿಷನ್ಸ್ ಇಲ್ಲ, ರೈಟ್ ಪರ್ಮಿಷನ್ಸ್ ಇಲ್ಲ ಮತ್ತೆ ಎಕ್ಸಿಕ್ಯೂಷನ್ ಪರ್ಮಿಷನ್ಸ್ ಕೂಡ ಇಲ್ಲ. ಸೊ ಇವಾಗ ಈ ರೀತಿ ಕೊಟ್ಟು ನಾನು ಫೈಲ್ ನೇಮ್ ನ ಮೆನ್ಷನ್ ಮಾಡ್ತೀನಿ. ಮೆನ್ಷನ್ ಮಾಡಿದಾಗ ನೋಡಿ ಯಾವುದೇ ರೀತಿಯಾದಂತಹ ಪರ್ಮಿಷನ್ಸ್ ಈ ಫೈಲ್ಗೆ ಇಲ್ಲ. ಇವಾಗ ನಾನು ಎಕ್ಸಿಕ್ಯೂಷನ್ ಮಾಡ್ತೀನಿ ಅಂದ್ರೆ ಎಕ್ಸಿಕ್ಯೂಷನ್ ಆಗೋದಿಲ್ಲ, ಪರ್ಮಿಷನ್ ಡಿನೈ ಅಂತ ಬರ್ತಾ ಇದೆ. ಈ ರೀತಿಯಾಗಿ ನೀವು ಸೊ ಫೈಲ್ಸ್ ಗೆ ಪರ್ಮಿಷನ್ ಕೊಡಬಹುದು. ಸೊ ಅದೇ ಕಾರಣಕ್ಕೆ ಮೊದಲು ನಾವು ಫೈಲ್ ಪರ್ಮಿಷನ್ಸ್ ಯಾವ ರೀತಿ ಕೊಡ್ಬೇಕು ಅಂತ ತಿಳ್ಕೊಳ್ಳೋಣ. ಸೊ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು. ನೀವು ಎಷ್ಟು ಪ್ರಾಕ್ಟೀಸ್ ಫೈಲ್ ಪರ್ಮಿಷನ್ಸ್ ಕೊಟ್ಕೊಳುತ್ತೆ ನೋಡಿ. ನಾನು ಇವಾಗ ಫೈಲ್ ಪರ್ಮಿಷನ್ ಚೇಂಜ್ ಮಾಡ್ತಾ ಇದ್ದೀನಿ. chmod ಯೂಸ್ ಮಾಡೋದು ಕಮಾಂಡ್ ಚೇಂಜ್ ಮೋಡ್ ಅಂತ CHOWN ಅಂತ ಬರುತ್ತೆ, ಅಂದ್ರೆ ಚೇಂಜ್ ಓನರ್ಶಿಪ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾವ್ ಇವಾಗ ಬರೀ ಫೈಲ್ ಪರ್ಮಿಷನ್ಸ್ ಯಾವ ರೀತಿ ಕೊಡೋದು ಅಂತ ತಿಳ್ಕೊಳ್ಳೋಣ. ಸೊ ನೋಡಿ chmod 700 ಕೊಟ್ಟಾಗ ರೂಟ್ ಯೂಸರ್ ರೀಡು ರೈಟು ಮತ್ತೆ ಎಕ್ಸಿಕ್ಯೂಷನ್ ಮಾಡಬಹುದು. ಇನ್ ಕೇಸ್ ನಾನು ಏನಾದ್ರು ಬರೀ ರೀಡ್ ಮಾಡ್ಬೇಕಾದಂತಹ ಪರ್ಮಿಷನ್ ಕೊಡ್ಬೇಕಂದ್ರೆ ರೂಟ್ ಯೂಸರ್ ಗೆ 4 ಅಂತ ಮೆನ್ಷನ್ ಮಾಡಿ 400 ಅಂತ ಮೆನ್ಷನ್ ಮಾಡಿ ಫೈಲ್ ನೇಮ್ ಕೊಟ್ರೆ ಇಲ್ಲಿ ಬರೀ ರೀಡ್ ಫಾರ್ ಪರ್ಮಿಷನ್ಸ್ ಮಾತ್ರ ಕೂತ್ಕೊಳ್ಳುತ್ತೆ. ಸೊ ನೋಡಿ LS-LA ಕೊಟ್ಟು ಫೈಲ್ ನೇಮ್ ನ ಮೆನ್ಷನ್ ಮಾಡಿದ್ರೆ ನೋಡಿ ಬರೀ ರೀಡ್ ಪರ್ಮಿಷನ್ ಕೂತ್ಕೊಳ್ಳುತ್ತೆ. ಸೊ ಅದೇ ರೀತಿ ನೀವು ಸೊ ಗ್ರೂಪ್ ಯೂಸರ್ ಗೆ ರೀಡ್ ಪರ್ಮಿಷನ್ ಮಾತ್ರ ಕುತ್ಕೋಬೇಕು ಅಥವಾ ರೈಟ್ ಪರ್ಮಿಷನ್ಸ್ ಮಾತ್ರ ಕೊಡ್ಬೇಕು ಅಂತ ಅನ್ಕೊಂಡ್ರೆ ಸೊ ಇಲ್ಲಿ ಚೇಂಜ್ ಮಾಡಿ chmod. ಸೊ ನಿಮ್ಗೆ ಗೊತ್ತು 4 ಇಂಡಿಕೇಟ್ ಮಾಡುತ್ತೆ ರೀಡ್ ನ, 2 ಇಂಡಿಕೇಟ್ ಮಾಡುತ್ತೆ ರೈಟ್ ನ, X ಗೆ ಇಂಡಿಕೇಟ್ ಮಾಡುತ್ತೆ 1. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಸೊ ರೂಟ್ ಯೂಸರ್ ಗೆ ಯಾವುದೇ ರೀತಿ ಪರ್ಮಿಷನ್ಸ್ ಕೊಡೋದಿಲ್ಲ, ಆದರೆ ಗ್ರೂಪ್ ಯೂಸರ್ ಗೆ ರೀಡ್ ಪರ್ಮಿಷನ್ಸ್ ಮಾತ್ರ ಕೊಡ್ತೀನಿ 2 ಮೆನ್ಷನ್ ಮಾಡಿ, ಅದರ್ಸ್ ಗೆ 0 ಕೊಟ್ಟು ಫೈಲ್ ನೇಮ್ ನ ಮೆನ್ಷನ್ ಮಾಡ್ತೀನಿ ನೋಡಿ. ಸೊ ನೋಡಿ ಇವಾಗ ಬರೀ ರೈಟ್ ಪರ್ಮಿಷನ್ಸ್ ಮಾತ್ರ ಕೂತ್ಕೊಂಡಿದೆ. ಸೊ ಈ ರೀತಿಯಾಗಿ ನೀವು ಅದರ್ ಯೂಸರ್ಸ್ ಗೆ, ರೂಟ್ ಯೂಸರ್ಸ್ ಗೆ ಮತ್ತೆ
ಗ್ರೂಪ್ ಯೂಸರ್ಸ್ಗೆ ಪರ್ಮಿಷನ್ಸ್ ನ ಅಲೋಕೇಟ್ ಮಾಡಬಹುದು. ಸೊ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾನು ನಿಮಗೆ ಗ್ರೂಪ್ಗೆ ಯೂಸರ್ಸ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಆ ಯೂಸರ್ಸ್ಗೆ ಫೈಲ್ ಪರ್ಮಿಷನ್ಸ್ ನ ಯಾವ ರೀತಿ ಕೊಡೋದು, ಮತ್ತೆ ಫೈಲ್ಸ್ ನ ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಫೈಲ್ ಪರ್ಮಿಷನ್ಸ್ 777 ಯಾವ ರೀತಿ ಬಂತು ಅಂದ್ರೆ, ಸೊ ರೀಡ್ ವ್ಯಾಲ್ಯೂ ಬಂದು 4, ರೈಟ್ ವ್ಯಾಲ್ಯೂ ಬಂದು 2, ಎಕ್ಸಿಕ್ಯೂಷನ್ ವ್ಯಾಲ್ಯೂ ಬಂದು 1. ಸೊ ಆ ಕಾರಣಕ್ಕೆ ಇದು 7 ಬರುತ್ತೆ. ಸೊ ನೀವು 777 ಅಂತ ಕೊಟ್ಟರೆ ಕಮಾಂಡ್ ಅಲ್ಲಿ ರೂಟ್ ಯೂಸರ್ಸ್ ಗೆ ಎಲ್ಲಾ ಪರ್ಮಿಷನ್ ಸಿಗುತ್ತೆ, ಗ್ರೂಪ್ ಯೂಸರ್ಸ್ ಪರ್ಮಿಷನ್ ಸಿಗುತ್ತೆ. ಅದೇ ರೀತಿ ನಾರ್ಮಲ್ ಆಗಿ ಇರುವಂತಹ ಯೂಸರ್ಸ್ ಅಥವಾ ಅದರ್ಸ್ ಕೂಡ ಪರ್ಮಿಷನ್ ಸಿಗುತ್ತೆ. ನೋಡಿ, ಈ ಚಾರ್ಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.